ಹಲೋ ಆಲ್, ವೆಲ್ಕಮ್ ಟು ರಿಲಿಶಿಂಗ್ ಲ್ಯಾಡಲ್. ಇವತ್ತು ನಾನು ಬ್ರೆಡ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಸೂಪರ್ ಈಸಿ ಆ್ಯಂಡ್ ಸೂಪರ್ ಕ್ವಿಕ್. ಮನೇಲೆ ತವಾ ಮೇಲೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ 2 ಸ್ಲೈಸ್ ವೈಟ್ ಬ್ರೆಡ್ ತಗೊಂಡಿದ್ದೀನಿ. ನೀವು ಬೇಕಾದರೆ ಬ್ರೌನ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇದ್ದರೆ ಪಿಜ್ಜಾ ಸಾಸ್ ಹಾಕಿ, ಇಲ್ಲ ಅಂದರೆ ಟೊಮ್ಯಾಟೊ ಕೆಚಪ್ ಕೂಡ ಹಾಕ್ಬೋದು. ಜಸ್ಟ್ ಒಂದು ಥಿನ್ ಲೇಯರ್ ಅಷ್ಟೇ, ಜಾಸ್ತಿ ಹಾಕಬಾರ್ದು. ತಿನ್ನಾಗ ಒಂದು ಲೇಯರ್ ಹಾಕಿದ್ರೆ ಸಾಕು. ಇದಕ್ಕೆ ಚೀಸ್ನ ಸ್ಲೈಸ್ ಮಾಡಿ ಹಾಕೊತಾ ಇದ್ದೀನಿ. ಚೀಸ್ ಎಷ್ಟಾದರೂ ಹಾಕೋಬಹುದು. ನಾನಿಲ್ಲಿ ಪ್ರೊಸೆಸ್ಡ್ ಚೀಸ್ ತಗೊಂಡಿದ್ದೀನಿ. ಇವತ್ತು ನಾನು ಡಬಲ್ ಲೇಯರ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಬ್ರೆಡ್ ಸ್ಲೈಸ್ನ ಈ ಬ್ರೆಡ್ ಮೇಲೆ ಹಾಕಿ ಲೈಟ್ ಆಗಿ ಪ್ರೆಸ್ ಮಾಡಿ. ಈಗ ಬ್ರೆಡ್ ಸ್ಲೈಸ್ಗೆ ಟೊಮ್ಯಾಟೊ ಕೆಚಪ್, ಮೇಯೋನೈಸ್ ಹಾಕಿ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡಿ. ಈಗ ಪಿಜ್ಜಾಗೆ ಬೇಸ್ ರೆಡಿ ಆಗಿದೆ. ಅಂಡ್ ಟಾಪಿಂಗ್ಸ್ಗೆ ಸಣ್ಣದಾಗಿ ಈವನ್ ಆಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್, ಅನಿಯನ್ಸ್, ಟೊಮ್ಯಾಟೋಸ್, ಸ್ವೀಟ್ ಕಾರ್ನ್, ಪನ್ನೀರ್ ಅಂಡ್ ಮೊಜರೆಲ್ಲಾ ಚೀಸ್ ತಗೊಂಡಿದ್ದೀನಿ. ಅದನ್ನ ಗ್ರೇಟ್ ಮಾಡಿ ಹಾಕೊಂಡಿದ್ದೀನಿ. ಬಂದು ಕಂಪ್ಲೀಟ್ ಆಗಿ ಯುವರ್ ಚಾಯ್ಸ್. ನೀವು ಯಾವ ಟಾಪಿಂಗ್ಸ್ ಬೇಕಾದ್ರೂ ಜಾಸ್ತಿ ಕಡಿಮೆ ಮಾಡಿ ಹಾಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಯಾವ್ದಾದ್ರೂ ಬೇಡ ಅನ್ಸಿದ್ರೆ ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನ ನೀವು ಸ್ನ್ಯಾಕ್ಸ್ಗೆ, ಲಂಚ್ಗೆ, ಡಿನ್ನರ್ ಕೂಡ ಮಾಡ್ಕೋಬಹುದು. ಮೋರ್ ಓವರ್ ಸೂಪರ್ ಕ್ವಿಕ್ ಆಗಿ ಜಸ್ಟ್ ಇನ್ 15 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ. ಅಂಡ್ ಎಲ್ರಿಗೂ ಇಷ್ಟ ಆಗುತ್ತೆ. ಯಾರು ಬೇಕಾದ್ರೂ ಈಸಿಯಾಗಿ ಫಾಸ್ಟ್ ಆಗಿ ಮಾಡ್ಕೋಬಹುದು. ಅಂಡ್ ಹೆಲ್ದಿ ಕೂಡ. ಸೊ ನೋ ಗಿಲ್ಟ್. ಈಗ ತವಾಗೆ ಬಟರ್ ಗ್ರೀಸ್ ಮಾಡಿ ಬ್ರೆಡ್ ಸ್ಲೈಸ್ ನ ಕೇರ್ಫುಲ್ ಆಗಿಟ್ಟು ಅರೌಂಡ್ 5 ಮಿನಿಟ್ಸ್ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಅಲ್ಲೇ ಕವರ್ ಮಾಡಿ ಬೇಯಿಸ್ಕೋಬೇಕು. ಎಲ್ಲ ಮೆಲ್ಟ್ ಆಗಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಲಾಸ್ಟ್ ಅಲ್ಲಿ ಆರಿಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಸೀಸನ್ ಮಾಡಿದ್ರೆ ಬ್ರೆಡ್ ಪಿಜ್ಜಾ ರೆಡಿ. ಇಟ್ಸ್ ರಿಯಲಿ ಯಮ್ಮಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಸಚ್ ಯಮ್ಮಿ ರೆಸಿಪೀಸ್ ಅಂಡ್ ಹಿಟ್ ದ ಲೈಕ್ ಬಟನ್. ನಿಮ್ಮ ಸಜೆಷನ್ಸ್ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.